ಪ್ರಜಾಶಕ್ತಿಯ ಇವತ್ತೇನು ಪ್ರೆಸ್ಸು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಚಿಕ್ಕನಹಳ್ಳಿ ತಾಲೂಕು ಇದನ್ನು ಬಿತ್ತರಿಸುತ್ತಾ ಇವತ್ತು ಏನು ಒಂದು ವರ್ಷ ಪ್ರಜಾಶಕ್ತಿ ಓಪನ್ ಮಾಡಿ ಇವರು ಇದನ್ನು ಮಾಡಿ ಒಂದು ವರ್ಷ ಅವ್ರಿಗೆ ನಮ್ಮ ಪ್ರೆಸ್ ರಿಪೋರ್ಟ್ರಿಗೆ ಒಳ್ಳೆಯದಾಗಲಿ. ನಮಗೆ ಇವತ್ತು ಕನ್ನಡನ ಇವತ್ತು ನಾಡಿಗೆ ಒಳ್ಳೆ ಇವತ್ತು ರೈತರಿಗಾಗ್ಬೋದು, ಆಮೇಲೆ ಯಾವುದೇ ಒಂದು ಅಧಿಕಾರಿಗಳ್ಗಾಗ್ಬೋದು ಏನು ಇವತ್ತು ಗೌರವ ಕೊಡುತ್ತಾ ಇವತ್ತು ಏನು ಸುಮಾರು ಈಗ ಪ್ರೆಸ್ ಚಾನಲ್ಗಳಲ್ಲಿ ಈ ಭ್ರಷ್ಟಾಚಾರದ ಬಗ್ಗೆ ಆಗ್ಬೋದು, ಇವತ್ತು ಹೆಣ್ಮಕ್ಳಿಗೆ ನೋವಾಗಿರೋಂಥ ಸಂದರ್ಭಗಳಾಗ್ಬೋದು. ಹೆಚ್ಚಿನದಾಗಿ ಚಿಕ್ಕನಹಳ್ಳಿ ತಾಲೂಕಲ್ಲಿ ಸುಮಾರು ಹಗರಣಗಳು ಮತ್ತೊಂದು ಎಲ್ಲ ಈ ಪ್ರಜಾಶಕ್ತಿ ಟಿ ವಿ ಚಾನಲ್ಗೆ ಒಂದು ವರ್ಷ ತುಂಬಿರೋದ್ರಿಂದ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನದಾಗಿ ಒಳ್ಳೇದು ಮಾಡಲಿ, ರೈತರಿಗೆ ಒಳ್ಳೇದು ಮಾಡಲಿ, ಎಲ್ಲ ಸಮಾಜಕ್ಕೂ ಒಳ್ಳೆಯ ರೀತಿ ಒಂದು ಪ್ರಜಾ ಟಿ ವಿಯರು ಇವತ್ತು ನಮ್ಮ ಮನೆಗೆ ಬಂದಾಗ ನಮಗೆ ಇವತ್ತು ಒಂದು ವರ್ಷ ತುಂಬೈತೆ. ಅವರಿಗೆ ಧನ್ಯವಾದ ತಿಳಿಸ್ತಾ ಮುಂದಿನ ದಿವಸದಲ್ಲಿ ಇವತ್ತೇನಾಯ್ತು ಈ ಭ್ರಷ್ಟ ಆಡಳಿತ, ಭ್ರಷ್ಟ ಸರ್ಕಾರ ಇದು ಸರ್ಕಾರಗಳಲ್ಲಿ ಇವತ್ತು ಏನು ತಾಲೂಕು ಮಟ್ಟದಲ್ಲಿ ಏನು ಭ್ರಷ್ಟಗಳು ನಡೀತಾವೆ ಅದನ್ನೆಲ್ಲ ಎತ್ತಿಡಿಯತ್ತ ದಿವಸ ನಾವು ಇವತ್ತು ನೋಡ್ತಿರ್ತೀವಿ. ಚಾನಲ್ ಇರೋ ಪ್ರಜಾಶಕ್ತಿ ಚಾನಲ್ಲ ಇವತ್ತು ಎಲ್ಲೆಲ್ಲಿ ತಾಂಡಾಡುತ್ತೋ ಆ ಭ್ರಷ್ಟ ಆಗಿ ಹಿಡಿತಾರೆ. ಇವತ್ತು ಒಂದು ಒಳ್ಳೆಯ ಮಾದರಿ ಕೊಟ್ಟವ್ರು ರೈತರಿಗಾಗಿ, ಜನಕ್ಕಾಗಿ, ಹೆಣ್ಮಕ್ಳಿಗಾಗಿ ಎಲ್ಲ. ಇವತ್ತು ಅಧಿಕಾರಿಗಳು ಸಹ ಎದುರಿಸ್ಕೊಂಡು ಇವತ್ತು ಒಳ್ಳೆಯ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರು ಇಲ್ಲ ಇದಕ್ಕೋಗಿ ನಾವು ನೋಡಿರೋ ಮಟ್ಟಿಗೆ ಕೆಲವೊಂದು ಈಗ ಯಾವುದೋ ಒಂದು ಹೆಣ್ಮಗ ಇನ್ನೂ ಶೋಷಣೆಗಳಾಗೈತೆ, ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಇವತ್ತು 16 ವರ್ಷ ತುಂಬಿರಲಿಲ್ಲ, ಅತ್ಯಾಚಾರ ಎಸಗಿ ಅಂಥವನ್ನೆಲ್ಲ ನ್ಯಾಯ ಕೊಡಿಸಿ ಇವತ್ತು ಅವ್ರಿಗೆಲ್ಲ ಒಳ್ಳೇದಾಗೈತಿ. ಮೊನ್ನೆಲೂ ಯಾವುದೋ ಒಂದು ಅಂತರ್ಜಾತೀಯ ಹುಡುಗಿದು 16 ವರ್ಷ ಹುಡುಗಿ ಅಂತರ್ಜಾತಿ ಕರ್ಕೊಂಡೋಗಿ ಬಿಟ್ಟಂಥ ಸಂದರ್ಭದಲ್ಲಿ ಚಾನಲಲ್ಲಿ ಹೋಗಿ ಅವರಿಗೆ ನ್ಯಾಯ ದೊರಕಿಸ್ಕೊಟ್ಟವ್ರು. ಇವತ್ತು ಅಂಥವೆಲ್ಲ ನಡೀತಾವೆ ತಾಲೂಕಲ್ಲಿ. ಇನ್ನೂ ಕೆಲವೊಂದು ಕಳಪೆ ಕಾಮಗಾರಿ ಆಗ್ಬೋದು, ಆಮೇಲೆ ಅಧಿಕಾರಿಗಳು ಲೋಪ ಇರ್ಬೋದು, ಅಧಿಕಾರಿಗಳು ಲಂಚಕ್ಕೆ ಆಸೆ ಪಡ್ತಾ ಇರ್ಬೋದು. ಎಲ್ಲನೂ ಹೋಗೋಡಿಸ್ಬೇಕು ಅಂತ ಇವತ್ತು ಏನು ವಾಟ್ಸಪ್ಪು, ಯೂಟ್ಯೂಬು ಎಲ್ಲ ಇರೋದ್ರಿಂದ ಇವತ್ತು ಮುಂದಿನ ದಿವಸದಲ್ಲಿ ಇನ್ನೂ ಬೆಳೀಲಿ ಈ ಚಾನಲ್ಲು ಸಹ ಚೆನ್ನಾಗಿ ಬೆಳೆದು ದೊಡ್ಡ ರಾಜ್ಯ ಮಟ್ಟಕ್ಕೊಂದು ಆಸರೆ ಆಗಲಿ ರೈತರಿಗೆ. ರೈತರ ಪರ ಹೋರಾಟ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಪ್ಪ.